ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಇದು ನನ್ನ ಮಂಗಳವಾರದ ಮುಂಜಾನೆ. ಸೊ, ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಇನ್ನು 5 ಗಂಟೆಗೇ ಎದ್ದಿದ್ದೆ. ಬಿಕಾಸ್ ನನ್ನ ಹಸ್ಬೆಂಡ್‌ದು ಡ್ಯೂಟಿ ಇದ್ದಿದ್ದರಿಂದ ನಾನು ಅವರಿಗೆ ಟಿಫನನ್ನು ಮಾಡಿಕೊಡ್ಬೇಕಾಗಿತ್ತು. ಹಾಗೆ ಅವರಿಗೆ ಶುಂಠಿ ಮತ್ತು ತುಳಸಿ ಎಲೆನ ಹಾಕಿರುವಂತಹ ಬೆಲ್ಲದ ಟೀಯನ್ನು ಸಹ ಮಾಡಿಕೊಡ್ಬೇಕಾಗಿತ್ತು. ನೋಡಿ, ಟೈಮ್ ಈಗ ಆಲ್ರೆಡಿ 6 ಗಂಟೆ ಆಗಿದೆ. ಸೊ, ನಾನು ಕೂಡ ಈಗ ಟಿಫನ್‌ಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಟಿಫನ್‌ಗೆ ವೆಜಿಟೇಬಲ್ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ದೋಸೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಎಸ್ಟರ್ಡೇ ಹಿಟ್ಟನ್ನು ಹಾಕಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಫಾಸ್ಟಾಗಿ ನಾನು ಉಪ್ಪಿಟ್ಟನ್ನು ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೆ ಅದನ್ನು ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದೆ. ಸೊ ಯಾಕಂದರೆ ಅವ್ರದ್ದು ಹಾಸ್ಪಿಟಲ್ ಡ್ಯೂಟಿ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ. ಸೊ ನಾನು ಕೂಡ ಬಿಸಿ ನೀರಿಗೆ ಸ್ವಲ್ಪ ತುಳಸಿಯನ್ನು ಹಾಕ್ಕೊಂಡು ಕುದಿಸ್ಕೊಂಡು ಕೂಡ ಕುಡಿತಾ ಇದ್ದೆ. ಯಾಕಂದರೆ ಇವಾಗ ಸ್ವಲ್ಪ ವೆದರ್ ತುಂಬ ಕೋಲ್ಡಾಗಿ ಇರೋದ್ರಿಂದ ಈಗ ನಮಗೆ ಕೋಲ್ಡಾಗಿ ಫೀವರ್ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಹಾಗಾಗಿ ನಾನು ಕೂಡ ಬಿಸಿನೀರನ್ನೇ ಕುಡಿಯೋದು. ಸೊ ಎಲ್ಲರೂ ಕೂಡ ಬಿಸಿನೀರನ್ನು ಕುಡೀರಿ. ಯಾಕಂದರೆ ಡೆಂಗ್ಯೂ ಅದು ಇದು ಅಂತ ಏನೇನೋ ಬರ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಇರಬೇಕಾಗುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 11 ಆಗಿದೆ. ಸೊ ನಾನು ಬೇಗ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಹಾಗೆ ಸ್ವಲ್ಪ ಯುಟಿಲಿಟಿನೂ ಕೂಡ ಇವತ್ತು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು 2 ಡೇಸ್ ಆಯಿತು ಕ್ಲೀನೇ ಮಾಡಿರಲಿಲ್ಲ ನಾನು, ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿದ್ದರಿಂದ. ಹಾಗಾಗಿ ಬಟ್ಟೆ ಎಲ್ಲವನ್ನು ಸಹ ನಾನು ವಾಷಿಂಗಿಗೆ ಹಾಕಿಬಿಟ್ಟು ಯುಟಿಲಿಟಿಯನ್ನು ಕ್ಲೀನ್ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ಎವ್ರಿ ಡೇ ನಾನು ಮಾಡ್ತಾಯಿದ್ದೆ, ಬಟ್ ಒಂದು 2 to 3 ಡೇಸಿಂದ ಮಾಡದೇ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡಬೇಕಾಗಿತ್ತು. ಈಗ ನಾನು ಗ್ಯಾಸು ಹಾಗೆ ಏನು ಶೆಲ್ಫ್ಸ್ ಏನಿದೆ ಅಡುಗೆ ಮನೆಯದು ಎಲ್ಲದನ್ನು ಸಹ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆಗೆ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಸೊ ಇವತ್ತು ನಾನು ರೈಸನ್ನು ಇಟ್ಟು ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಆಗಿರುವಂತಹ ಹೀರೆಕಾಯಿ ಹಾಗೆ ಮನೆ ಬೀನ್ಸನ್ನು ತೊಗೊಂಡು ಬಂದಿದ್ದೆ ನಾನು ನಮ್ಮ ಊರಿಂದ. ಸೊ ಅದೆರಡನ್ನೂ ಸೇರಿಸ್ಬಿಟ್ಟು ನಾನಿವತ್ತು ಒಂದು ಸೂಪರ್ ಆಗಿರುವಂಥ ಒಂದು ಉದ್ಕವನ್ನು ಮಾಡ್ತಾಯಿದ್ದೀನಿ. ಇದು ನಾವು ನಮ್ಮ ಮಲೆನಾಡು ಸೈಡ್ ಮಾಡುವಂತಹ ಒಂದು ಉದ್ಕ. ಸೊ ಇದಕ್ಕೆ ನಾವು ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು, ಆದರೆ ನನಗೆ ಸೊಪ್ಪು ಸಿಕ್ಕಿರಲಿಲ್ಲ. ಹಾಗಾಗಿ ಈಗ ಏನಿದೆ ವೆಜಿಟೇಬಲ್ ಅದರಿಂದನೇ ನಾನು ಮಾಡ್ತಾಯಿದ್ದೀನಿ. ನೋಡಿ, ಹೀರೆಕಾಯಿನ ನಾವು ಚೆನ್ನಾಗಿ ಮೇಲೆ ಏನಿರುತ್ತಲ್ವ ಅದನ್ನೆಲ್ಲ ತೆಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಬೀನ್ಸ್ದು ಕೂಡ ನಾರನ್ನು ತೆಕ್ಕೊಂಬಿಟ್ಟು ನೀಟಾಗಿ ತೊಳೆದು ಅದನ್ನು ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ನಾನು ತುಂಬ ಸಾಂಬಾರುಗಳನ್ನು ಅಥವಾ ಪಲ್ಯಗಳನ್ನು ಮಾಡ್ತೀನಿ. ನಾನು ನುಗ್ಗೆ ಸೊಪ್ಪಿಂದನೂ ಮಾಡ್ಬೋದು, ಅಥವಾ ನಾವು ಸೊಪ್ಪು ಬೇಳೆಯನ್ನು ಹಾಕಿ ಕೂಡ ಮಾಡ್ಬೋದು. ಹಾಗೆ ಈ ಎಳೆರ್ಬೆ ಸೊಪ್ಪು ಅಂತೆಲ್ಲ ಬರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಕೂಡ ಹಾಕಿ ಈ ರೀತಿ ತುಂಬ ವೆರೈಟೀಸ್ ಆಫ್ ಉದ್ಕಗಳನ್ನು ನಾವು ಮಾಡ್ಕೊಬೋದು. ಇವತ್ತು ನಾನು ಬೀನ್ಸ್ ಮತ್ತು ಹೀರೆಕಾಯಿ ಇದ್ದಿದ್ದರಿಂದ ಅದನ್ನೇ ಸೇರಿಸಿ ಮಾಡ್ತಾಯಿದ್ದೀನಿ. ನೋಡಿ, 1 ಕಪ್ಪಷ್ಟು ನಾನು ಬೇಳೆಯನ್ನು ತೊಗೊತಾ ಇದ್ದೀನಿ. ಸೊ ಬೇಳೆಯನ್ನು ಹಾಕ್ಕೊಂಬಿಟ್ಟು ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ ಅದನ್ನು ಕೂಡ ಈಗ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟು ಬೀನ್ಸನ್ನು ಸಹ ಸೇರಿಸ್ಕೊಂಡು ಅದಕ್ಕೆ ನಾವು ಒಂದು 4ರಿಂದ 5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಕಾಯಿ ಬೇಯಲಿಕ್ಕೆ ನಾವು ಉಪ್ಪನ್ನು ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಈಗ ನೋಡಿ, ನಾವು ಇದು ಬೇಯಲಿಕ್ಕೆ ಇಟ್ಬಿಟ್ಟು ಇವಾಗ ನಾವು ಇದಕ್ಕೆ ಒಂದು ಖಾರವನ್ನು ರುಬ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಖಾರದ ಪೌಡರ್ನು ಸಹ ಹಾಕ್ಕೊಳ್ಳೋಣ. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಮ್ಮದು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಖಾರ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ಜಾಸ್ತಿಯನ್ನು ಕೂಡ ಹಾಕೋಬೋದು. ಈಗ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವೇನು ಕಾಯನ್ನು ಬೇಯಿಸ್ಕೊಂಡಿರ್ತೇವಲ್ವ ಆ ಕಾಯನ್ನು ಒಂದು ಪ್ಲೇಟಲ್ಲಿ ಹಾಕಿ ನಾವು ಅದನ್ನು ಆರಲಿಕ್ಕೆ ಬಿಡೋಣ. ಸೊ ನೋಡಿ, ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ನಾನು ಕಾಯನ್ನು ಸಹ ಆರಿಸ್ಕೊಂಡಿದ್ದೆ, ಅದನ್ನು ಸಹ ಈಗ ಮಿಕ್ಸಿ ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಒಂದು ಫೈನ್ ಪೇಸ್ಟನ್ನು ಮಾಡ್ಕೊಳ್ಳೋಣ. ಪೇಸ್ಟನ್ನು ಮಾಡ್ಕೊಂಡಾದ್ಮೇಲೆ ನೋಡಿ, ಈಗ ನಾನು ಕಾಯಿ ಮತ್ತು ನೀರು ಎರಡನ್ನೂ ಕೂಡ ನಾನು ಸೆಪ್ರೇಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈಗ ಏನು ನೀರನ್ನು ಇಟ್ಕೊಂಡಿದ್ದೀವಲ್ವ ನಾವು ಸೋಸ್ಕೊಂಡಿರುವಂತಹ ನೀರು, ಆ ನೀರಿಗೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಅದಕ್ಕೆ ಹಾಕಿ ಕಲಿಸ್ಕೊಳ್ಳೋಣ.
ಈಗ ನೋಡಿ ನಾನು ಎಲ್ಲ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಒಂದು ಬಾಣಲೆಯನ್ನು ಕಾಯ್ಲಿಕ್ಕಿಟ್ಟು ಅದಕ್ಕೆ ಆನಿಯನನ್ನು ಹಾಕ್ಕೊಳ್ಳೋಣ. ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 2 ನಿಮಿಷ. ಈಗ ಫ್ರೈ ಮಾಡ್ಕೊಂಡಿರುವಂತಹ ಆನಿಯನನ್ನು ಸ್ವಲ್ಪ ನಾವು ಈ ಸಾಂಬಾರೇನು ಇಟ್ಕೊಂಡಿದ್ವಲ್ವ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ನೋಡಿ ಇದಕ್ಕೆ ನಾನು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿನ. ಈಗ ನಾವೇನು ಸ್ಟೇನ್ ಮಾಡಿ ಇಟ್ಕೊಂಡಿದ್ವಲ್ವ ಕಾಯಿ ಬೇಯಿಸಿರೋದು, ಸೊ ಅದನ್ನು ಈಗ ಈ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಲ್ಯ ಕೂಡ ರೆಡಿ ಆಗುತ್ತೆ. ಸೊ ಇದು ನಮಗೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಈ ಸಾಂಬಾರು ಹಾಗೆ ಈ ಸೊಪ್ಪನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ಸೊ ಈಗ ಪಲ್ಯನೂ ರೆಡಿ ಆಗಿದೆ, ಹಾಗೆ ಸಾಂಬಾರು ಕೂಡ ರೆಡಿ ಆಗಿದೆ. ಹಾಗೆ ನಾನು ಮೊನ್ನೆ ಊರಿಗೆ ಹೋದಾಗ ನಮ್ಮ ಮಮ್ಮಿ ನನಗೆ ಮೊಸರುಗಾಯಿನ ಸಹ ಕೊಟ್ಟು ಕಳಿಸಿದ್ರು. ಇದು ನನ್ನ ಫೇವ್ರೇಟ್. ಇದಿದ್ರೆ ನನಗೆ ಊಟ ಇನ್ನೂ ಜಾಸ್ತಿನೇ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಮಮ್ಮಿ ಇದನ್ನು ಕೊಟ್ಟು ಕಳಿಸಿದ್ರು. ಸೊ ಇದನ್ನು ಕೂಡ ನಾನು ಹುರಿದು ಎತ್ತಿಟ್ಕೋತಾ ಇದ್ದೀನಿ. ಈಗ ನೋಡಿ ಮುದ್ದೆ ಮಾಡೋದಕ್ಕೆ ನಾನು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕೂಡಿಸ್ಕೋತಾ ಹೋಗ್ತೀನಿ. ಆ್ಯಕ್ಚುಲಿ ನಾನು ಮುದ್ದೆಯನ್ನು ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಬಟ್ ನನಗೆ ಈ ಮುದ್ದೆ ಕೋಲ್ಗಿಂತ ಇದೇನಿದೆ ಅಲ್ವಾ, ಇದರಿಂದನೇ ನನಗೆ ಮುದ್ದೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾವು ಕೂಡಿಸ್ಕೊಂಡು ನೋಡಿ ಈ ರೀತಿ ನೀಟಾಗಿ ಕಲಿಸ್ತಾ ಇರಬೇಕು. ನಾವು ಒಂದು ಕಡೆ ಹಿಟ್ಟನ್ನು ಹಾಕೋತಾ ಇದ್ದರೆ ಇನ್ನೊಂದು ಕಡೆ ನಾವು ಕಲಿಸ್ಕೋತಾನೆ ಇರಬೇಕು. ಯಾಕಂದರೆ ಗಂಟುಗಳಾದರೆ ಮುದ್ದೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾವು ಫಾಸ್ಟಾಗಿ ಅದನ್ನು ತಿರುತಾನೆ ಇರಬೇಕು. ಸೊ ಈ ರೀತಿ ನೀಟಾಗಿ ಎಲ್ಲ ಗಂಟುಗಳನ್ನು ಸಹ ನಾವು ಬಿಡಿಸ್ಕೊಂಡು ಅದನ್ನು ನಾವು ಬೇಯಲಿಕ್ಕೆ ಇಡಬೇಕಾಗುತ್ತೆ. ಒಂದು ಲೋ ಫ್ಲೇಮಲ್ಲಿ ನಾವು ಒಂದು 5 ಮಿನಿಟ್ಸ್ ನಾವು ಬೇಯಿಸ್ಕೊಬೇಕು ಅದನ್ನು ನೀಟಾಗಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಮುದ್ದೆ ಅಂದರೆ ತುಂಬಾ ಇಷ್ಟ. ಸೊ ಅದರಲ್ಲೂ ನಾನು ಈ ಥರ ಸಾಂಬಾರು ಪಲ್ಯ ಮಾಡಿದಾಗ ಅವರು ಆಲ್ಮೋಸ್ಟ್ ಮುದ್ದೆನೇ ಮಾಡು ಅಂತಲೇ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲರೂ ಕೂಡ ನಾವು ಮುದ್ದೆನ ಜಾಸ್ತಿನೇ ತಿಂತೀವಿ. ಸೊ ಹಾಗಾಗಿ ನಾನಿವತ್ತು ಹಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಜನಕ್ಕಾಗುವಷ್ಟು ಮೀಡಿಯಮ್ ಸೈಜ್ದು ಮುದ್ದೆನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮುದ್ದೆ ಮಾಡಿದೆ ತುಂಬ ದಿನ ಆಗಿತ್ತು. ಯಾಕಂದರೆ ಆಲ್ಮೋಸ್ಟ್ ನಾನು ಮಾರ್ನಿಂಗ್ ರಾಗಿ ಗಂಜಿನ ಮಾಡ್ತಾ ಇದ್ದಿದ್ದರಿಂದ ಮುದ್ದೆ ಬದಲಿಗೆ ನಾನು ಚಪಾತಿ ಅಥವಾ ರೊಟ್ಟಿಯನ್ನು ಮಾಡ್ತಾಯಿದ್ದೆ. ಬಟ್ ಇವತ್ತು ಮುದ್ದೆನ ಮಾಡ್ತಾಯಿದ್ದೀನಿ. ಹೀಗೆ ಚಪಾತಿ ಬೇಜಾರಾದರೆ ಮುದ್ದೆ, ಮುದ್ದೆ ಬೇಜಾರಾದರೆ ರೊಟ್ಟಿ, ಹೀಗೆ ಒಂದರಿಂದ ಒಂದಕ್ಕೆ ಫಿಕ್ಸ್ ಆಗೋದು. ಸೊ ನೋಡ್ತಾ ಇದ್ದೀರಾ, ಇವಾಗ ನಾನು ಮುದ್ದೆಯನ್ನು ಮಾಡಿ ಮುಗಿಸಿದ್ದೀನಿ. ನೋಡಿ ಇವಾಗ ಎಲ್ಲರಿಗೂ ಸಹ ಮುದ್ದೆ ರೆಡಿ ಆಗಿದೆ. ಸೊ ಈಗ ಮಧ್ಯಾಹ್ನ 1 ಗಂಟೆ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ವಾಪಸ್ ಬಂದರು. ಸೊ ಅವರು ಕೂಡ ಊಟವನ್ನು ಮಾಡ್ತಾ ಇದ್ದಾರೆ. ಈಗ ಸಂಜೆ ಆಗಿರೋದ್ರಿಂದ ನಾನು ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಇವತ್ತು ಮೊಟ್ಟೆ ಬೋಂಡವನ್ನು ಮಾಡ್ತಾಯಿದ್ದೀನಿ. ನೋಡಿ ಅದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಸೋಡಾ, ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಡಾಗೆ ಯಾವ ರೀತಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ತೀವಲ್ವ ಅದೇ ರೀತಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿನೂ ಆಗೋದು ಬೇಡ, ತುಂಬ ತೆಳುನೂ ಆಗೋದು ಬೇಡ, ಮೀಡಿಯಮ್ಮಲ್ಲಿದ್ದರೆ ಸಾಕು. ನೋಡಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಹಿಟ್ಟು ರೆಡಿ ಆಗಿದೆ. ಸೊ ಈಗ ನಾನು ಈ ಹಿಟ್ಟಿಗೆ 1 ಬೈ 1 ಎಗ್ಗನ್ನು ಕಟ್ ಮಾಡಿ ಹಾಕ್ಕೊತೀನಿ. ಇದಕ್ಕೆ ನಾವು ಮೊದಲೇ ಎಗ್ಗನ್ನು ಬೇಯಿಸ್ಕೊಬೇಕಾಗತ್ತೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಒಂದು 4 ಎಗ್ಗಷ್ಟೇ ತೊಗೊಂಡಿದ್ದೀನಿ. ಸೊ ಇದನ್ನು ನೋಡಿ ಈ ರೀತಿ 2 ಸ್ಲೈಸಸ್ ಆಗಿ ಮಾಡಿ ಹಾಕ್ಕೊಬೋದು. ಇಲ್ಲ ಅಂದರೆ ನಾವು ಪೂರ್ತಿಯಾಗೂ ಸಹ ಹಾಕ್ಕೊಬೋದು, ಒಂದು ಫುಲ್ ಎಗ್ಗನ್ನು ಸಹ. ಬಟ್ ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ ಎಲ್ಲನೂ ಸಹ ನಾನೀಗ ನೀಟಾಗಿ ಡಿಪ್ ಮಾಡಿ ಇಟ್ಟಿದ್ದೀನಿ. ಈಗ ಆಯಿಲ್ ಕೂಡ ಬಿಸಿಯಾಗಿದೆ. ಈಗ ನಾನು 1 ಬೈ 1 ಅದರಲ್ಲಿ ಹಾಕ್ತಾ ಹೋಗ್ತೀನಿ. ನೋಡಿ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ 1 ಬೈ 1 ಹಾಕ್ಕೊಂಡು ಒಂದು 3ರಿಂದ 4 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಡೀಪ್ ಫ್ರೈ ಬೇಡ, ಮೀಡಿಯಮ್ ಆಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಎಲ್ಲನೂ ಹಾಕಿ ಆಗಿದೆ.
ನನ್ನ ಹಸ್ಬೆಂಡ್ಗಂತೂ ಸಂಜೆ ಹೊತ್ತು ಅವ್ರಿಗೆ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು. ಸೊ ಹಾಗಾಗಿ ಈ ರೀತಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ನಾನು. ನೋಡಿ ಮೊಟ್ಟೆ ಬೋಂಡ ರೆಡಿಯಾಗಿದೆ. ಸೊ ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಒಂದು 2 ಆಲೂಗಡ್ಡೆನ ತೊಗೊಂಡು ಅದನ್ನು ಸ್ಲೈಸಸ್ ಆಗಿ ಮಾಡಿಕೊಂಡೆ. ಸೊ ಅದನ್ನು ಕೂಡ ಆ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಅದನ್ನು ಸಹ ನಾನು ಫ್ರೈ ಮಾಡಿಕೊಂಡೆ ಚಿಪ್ಸ್ ಥರ. ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ ನಾವು ಸಂಜೆ ಹೊತ್ತು ಇದನ್ನು ಯೂಸ್ ಮಾಡ್ಕೊಬೋದು. ಅದು ಅಲ್ಲದೆ ನೋಡಿ ಇವಾಗ ಮಳೆ ಬೇರೆ ಬರ್ತಾ ಇದೆ. ಸೊ ಈಗ ಬಿಸಿ ಬಿಸಿಯಾಗಿ ಈ ರೀತಿ ಬಜ್ಜಿ ಬೋಂಡ ಅಥವಾ ಏನಾದರೂ ಚಿಪ್ಸ್ ಈ ಥರ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವೆದರ್ಗೆ. ಸೊ ಹಾಗಾಗಿ ನೋಡಿ ನಾನು 1 ಬೈ 1 ಹಾಕ್ಕೊಂಡು ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಹಸಿ ಪೊಟ್ಯಾಟೊ ಆಗಿರೋದ್ರಿಂದ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ತೆಕ್ಕೊಂಡ್ರೆ ಸಾಕು. ನೋಡಿ ಇವಾಗ ಬಿಸಿ ಬಿಸಿ ಮೊಟ್ಟೆ ಬೋಂಡ ಹಾಗೆ ಆಲೂ ಚಿಪ್ಸ್ ಕೂಡ ರೆಡಿಯಾಗಿದೆ. ಸೊ ನನ್ನ ಹಸ್ಬೆಂಡ್ ತಿಂದ್ಬಿಟ್ಟು ಬೋಂಡ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.